ನಮಸ್ಕಾರ. PBKS ಪಂದ್ಯಕ್ಕಾಗಿ 3 ಬದಲಾವಣೆ. ಹೀಗಿದೆ ಹೊಸ ಪ್ಲೇಯಿಂಗ್ 11. ಹಾಗಾದರೆ ಹೇಗಿದೆ ಪಿಚ್ ರಿಪೋರ್ಟ್, ಹೆಡ್ ಟು ಹೆಡ್ ದಾಖಲೆ ಹೇಗಿದೆ, ಇನ್ನು ಫಿಲ್ ಸಲ್ಟ್ ಅವರು ಈ ಒಂದು ಪಂದ್ಯಕ್ಕೆ ಆಡ್ತಾರ ಇಲ್ಲವಂತ ಪ್ರತಿಯೊಂದು ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನೀವು RCB ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಹಾಗೆ RCB PBKS ವಿರುದ್ಧ ಗೆಲ್ಲುತ್ತೋ ಇಲ್ಲೋ ಎಂಬ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸ್ನೇಹಿತರೆ, ಇನ್ನು ಮೊದಲಿಗೆ ನಾವು RCB ಮತ್ತು PBKS ಮಧ್ಯಾಹ್ನ 3:30ಕ್ಕೆ ಮೇ 17ಕ್ಕೆ ಅಂದರೆ ಸಂಡೇ ಈ ಒಂದು ಪಂದ್ಯ ಇರೋದ್ರಿಂದ ಹೀಗಾಗಿ ಒಂದು ಅದ್ಭುತ ಪಂದ್ಯವಾಗುವ ಸಾಧ್ಯತೆ ಇದೆ. ಕಳೆದ ಬಾರಿಯ ಚಾಂಪಿಯನ್ ಜೊತೆಗೆ ರನ್ನರ್ ಅಪ್ ತಂಡಗಳು ಕಾದಾಟ ನಡೆಸಲಿದ್ದು ಒಂದು ಬಿಗ್ ಪೈಪೋಟಿ ನಾವಿಲ್ಲಿ ನೋಡ್ಬೋದು. ಬಟ್ ಈ ಒಂದು ಪಂದ್ಯಕ್ಕಾಗಿ RCBಯ ಹೆಡ್ ಟು ಹೆಡ್ ರೆಕಾರ್ಡ್ ಎರಡೂ ತಂಡಗಳದ್ದು ನೋಡ್ತಾ ಬರೋದ್ರೆ ಒಟ್ಟಾರೆಯಾಗಿ IPL ಇತಿಹಾಸದಲ್ಲಿ 37 ಬಾರಿ ಎರಡೂ ತಂಡಗಳು ಮುಖಾಮುಖಿಯಾದರೆ ಇತ್ತ RCB 19ರಲ್ಲಿ ಜಯ ಸಾಧಿಸಿದೆ. ಇನ್ನು 18ರಲ್ಲಿ ಪಂಜಾಬ್ ಕಿಂಗ್ಸ್ ಗೆದ್ದರೆ ಇತ್ತ RCB ಒಂದು ಪಂದ್ಯ ಮೇಲುಗೈಯನ್ನು ಇಲ್ಲಿ ಸಾಧಿಸಿದಂತಲೇ ಹೇಳ್ಬೋದಾಗಿದೆ. ಸ್ನೇಹಿತರೆ, ಆದರೆ ಈ ಒಂದು ಪಂದ್ಯಕ್ಕಾಗಿ ಧರ್ಮಶಾಲಾ ಪಿಚ್ನಲ್ಲಿ ಪಿಚ್ ರಿಪೋರ್ಟ್ ಹೇಗಿದೆ ಅಂತ ನಾವು ನೋಡ್ತಾ ಬರೋದಾದರೆ ಫಾಸ್ಟ್ ಬಾಲರ್ಗೆ ಹೆಲ್ಪ್ ಇರುವಂಥ ಪಿಚ್ ಆಗಿದೆ. ನೀವು ಇಲ್ಲಿ ಕೂಡ ಹೈ ಸ್ಕೋರಿಂಗ್ ಗೇಮನ್ನು ನೀವು ನೋಡ್ಬೋದು. ಬಟ್ ಈ ಒಂದು ಪಂದ್ಯದಲ್ಲಿ ಸ್ಪಿನ್ನರ್ಗಳು ಸ್ಟ್ರಗಲ್ ಪಡುವ ಸಾಧ್ಯತೆ ಹೆಚ್ಚಿದೆ. ಯಾಕೆಂದರೆ ಇದು ಪೇಸ್ ಅಟ್ಯಾಕ್ ಇರೋದರಿಂದ ಇಲ್ಲಿನೂ ಕೂಡ ಪೇಸ್ ಬೌಲಿಂಗ್ಗೆ ಹೆಲ್ಪ್ ಸಿಗುವ ಸಾಧ್ಯತೆ ಇದೆ. ಬಟ್ ಈ ಒಂದು ಪಂದ್ಯದಲ್ಲಿ ಏನಪ್ಪ ಅಂದರೆ ಎವರೇಜ್ ಸ್ಕೋರ್ 187 ಏನಾದರೂ ಹೊಡಿತಂದರೆ ವಿನ್ನಿಂಗ್ ಸ್ಕೋರ್ ಅಂತ ನಾವಿಲ್ಲಿ ಹೇಳ್ಬೋದು. ಬಟ್ ಇಲ್ಲಿ ಕೂಡ ಟಾಸ್ ಮುಖ್ಯ ಆಗುತ್ತೆ ಅಂತ ಕೇಳಿದ್ರೆ ಇಲ್ಲ. ಬಟ್ ಯಾಕಂದರೆ ಇದು ಮಧ್ಯಾಹ್ನದ ಪಂದ್ಯ ಆಗಿರೋದ್ರಿಂದ ಡ್ಯೂ ಬರುವ ಸಾಧ್ಯತೆ ತೀರಾ ಕಡಿಮೆ, ಅಂದರೆ ಡ್ಯೂ ಬರೋದಿಲ್ಲ ಅಂತಲೇ ಹೇಳ್ಬೋದು. ಹೀಗಾಗಿ ಮೊದಲು ಬ್ಯಾಟ್ ಮಾಡಿದ ತಂಡ ಇಲ್ಲಿ 64% ಗೆಲುವನ್ನು ಪಡೆದುಕೊಂಡಿದೆ. ಹೀಗಾಗಿ ಈ ಒಂದು ಪಂದ್ಯಕ್ಕೆ ಇಲ್ಲಿ ಮೊದಲು ಬ್ಯಾಟ್ ಮಾಡಿದರೆ ಉತ್ತಮ ಅಂತಲೇ ನಾವು ಹೇಳ್ಬೋದು. ಇದು ಹಾರ್ಡ್ ಸಾಯಿಲ್ ಪಿಚ್ ಅಂದರೆ ಬ್ಲಾಕ್ ಸಾಯಿಲ್ ಪಿಚ್ ಆಗಿರೋದ್ರಿಂದ ಇಲ್ಲಿನೂ ಕೂಡ ಒಂದು ಅದ್ಭುತ ಇನ್ನಿಂಗ್ಸನ್ನು ನೀವು ನೋಡ್ಬೋದು. ಬಟ್ ಈ ಒಂದು ಪಂದ್ಯಕ್ಕಾಗಿ RCBಯ ಪ್ಲೇಯಿಂಗ್ 11 ಕಡೆ ನಾವಿಲ್ಲಿ ನೋಡ್ತಾ ಬರೋದಾದರೆ RCB ತಂಡದಲ್ಲಿ ಬದಲಾವಣೆ ಆಗುತ್ತೆ ಅಂತ ಕೇಳಿದ್ರೆ ಹೌದು. ಬಟ್ ಈ ಒಂದು ಪಂದ್ಯಕ್ಕೆ RCB ತಂಡದಲ್ಲಿ ಸಾಲ್ಟ್ ಅವರು ಬರುವ ಸಾಧ್ಯತೆ ಇದೆ. ಬಟ್ ಸಾಲ್ಟ್ ಕಳೆದ ಮ್ಯಾಚ್ನೇ ಆಡ್ತಾರೆ ಅಂತ ನಾವು ಅಂದ್ಕೊಂಡ್ರೆ ಇತ್ತ ಪ್ರಾಕ್ಟೀಸ್ನಲ್ಲಿ ಕೂಡ ಅವರು ಕಾಣಿಸಿಕೊಂಡಿರಲಿಲ್ಲ. ಹೀಗಾಗಿ ಜಕೋಬ್ ಬೆಥೆಲ್ ಅವರ ಜಾಗಕ್ಕೆ ನೇರವಾಗಿ ಸಾಲ್ಟ್ ಬರುವ ಸಾಧ್ಯತೆ ಇದೆ. ಅಂದರೆ ವಿರಾಟ್ ಕೊಹ್ಲಿ ಮತ್ತು ಸಾಲ್ಟ್ ಇನ್ನಿಂಗ್ಸ್ ಆರಂಭಿಸಿದರೆ ನಂಬರ್ 3 ದೇವದತ್ ಪಡಿಕ್ಕಲ್, ನಂಬರ್ 4 ನಾಯಕ ರಜತ್ ಪಟ್ಟದಾರ್, ನಂಬರ್ 5 ಜಿತೇಶ್ ಶರ್ಮಾ, ನಂಬರ್ 6 ಟಿಮ್ ಡೇವಿಡ್ ಇದ್ದರೆ ನಂಬರ್ 7ನಲ್ಲಿ ಕೃಣಾಲ್ ಪಾಂಡ್ಯ, ನಂಬರ್ 8ಲ್ಲಿ ಮತ್ತೊಮ್ಮೆ ನಾವು ರೊಮಾರಸ್ ಪಡರನ್ನು ನೋಡುವ ಸಾಧ್ಯತೆ ಇದೆ. ನಂಬರ್ 9ನಲ್ಲಿ RCB ತಂಡಕ್ಕೆ ಜಾಸ್ ಹಜಲ್ ಬಿದ್ದರೆ ನಂಬರ್ 10 ಭುವನೇಶ್ವರ್, ನಂಬರ್ 11 ರಸಿಕದಾರ್ ಸಲಾಮ್. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಾವಿಲ್ಲಿ ಮತ್ತೊಮ್ಮೆ ಸುಯೇಶ್ ಶರ್ಮಾ ಅವರು ಬರುವ ಸಾಧ್ಯತೆಯೂ ಕೂಡ ಇದೆ ಅಂತಲೇ ಹೇಳ್ಬೋದು. ಇಲ್ಲಾಂದರೆ ವೆಂಕಟೇಶ್ ಅಯ್ಯರ್ ಮತ್ತೊಮ್ಮೆ ನಮ್ಮ RCB ತಂಡಕ್ಕೆ ಬರುವ ಸಾಧ್ಯತೆಯೂ ಕೂಡ ಇರ್ತಾ ಇದೆ. ಇದು ಪ್ಲೇಯಿಂಗ್ 11 ಆಯಿತು ಅಂದರೆ ಇನ್ನು ಈ ಒಂದು ಪಂದ್ಯಕ್ಕಾಗಿ ಕೀ ಪ್ಲೇಯರ್ಸ್ ಕಡೆ ನಾವು ನೋಡ್ತಾ ಬರೋದರೆ ಇಲ್ಲಿ ನಮ್ಮ ತಂಡದಲ್ಲಿ ರಜತ್ ಪಾಟಿದಾರ್ ಮತ್ತು ಯಜುವೇಂದ್ರ ಚಹಲ್ ಅವರ ಪೈಪೋಟಿ ಅಂತರೂ ಖಚಿತವಾಗಿದೆ. ಏಕೆಂದರೆ ಸ್ಪಿನ್ ಬಾಲಿಗೆ ಚೆನ್ನಾಗಿ ಆಡುವ ರಜತ್ ಪಾಟಿದಾರ್ ಆದರೆ ಇತ್ತ ಹೈಯೆಸ್ಟ್ ವಿಕೆಟ್ ಟೇಕರ್ ಪಂಜಾಬ್ ಕಿಂಗ್ಸ್ ತಂಡದ ಪರವಾಗಿ ಯಜುವೇಂದ್ರ ಚಹಲ್ ಸ್ಪಿನ್ನಲ್ಲಿ ಮೂಡಿ ಮಾಡ್ತಿದ್ದಾರೆ. ಇನ್ನು ಜಾಸ್ ಹಜಲ್ವುಡ್ ವರ್ಸಸ್ ಶ್ರೇಯಸ್ ಅಯ್ಯರ್. ಇನ್ನು ಅಯ್ಯರ್ ಏನಪ್ಪ ಅಂದರೆ ಹಜಲ್ವುಡ್ಗೆ ಕಷ್ಟಪಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಈ ಒಂದು ಕೀ ಬ್ಯಾಟಲ್ ನೋಡೋಕ್ಕೆ ನಮಗೆ ಸಿಗ್ತಾ ಇದೆ. ಸ್ನೇಹಿತರೆ, ಇನ್ನು RCB ಮತ್ತೊಮ್ಮೆ 4 ಫಾಸ್ಟ್ ಬೌಲರ್ ಜೊತೆಗೆ ಹೋಗುತ್ತಾ ಅಥವಾ ಜಕೋಬ್ ಡೊಪ್ಪೆ ಅವರನ್ನೇ ಕನೆಕ್ಟ್ ಇಳಿಸಿ ರೊಮಾರಸ್ ಸಫರ್ಡ್ ಅವರನ್ನು ಮತ್ತೊಮ್ಮೆ ತಂಡದಿಂದ ಹೊರಗೆ ಕುಣಿಸುತ್ತಂತ ಕಾದೋಣ. ಸದ್ಯಕ್ಕೆ ಇದು ಅಂದರೆ ಸೇಮ್ ಪ್ಲೇಯಿಂಗ್ 11 ಆಡಿಸಿದ್ರು ಕೂಡ ಇಲ್ಲಿ ಅಚ್ಚರಿ ಇಲ್ಲ. ಬಟ್ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಒಂದು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಪ್ರಕಾರ ಯಾರು ಬರಬೇಕು RCB ತಂಡಕ್ಕೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.